ಓ, ನನ್ನ ಮನಸ್ಸು ಈಗ ಸಂಭ್ರಮಿಸುತ್ತಿದೆ. ನನಗೆಲ್ಲ ನೆನಪಾಗುತ್ತಿದೆ. ಪ್ರಿಯೆ, ಪ್ರಾಣಕಾಂತೆ, ಗಿರಿಜಾಕ್ಷಿ, ಏನಾಯ್ತು ನಿನಗೆ? ನನ್ನ ಮನದರಸಿಯಾದ ನೀನು ಯಾಕಿಷ್ಟು ನಿರಾಭರಣ ಸುಂದರಿಯಾಗಿ ನಿಂತಿದ್ದೀಯಾ? ಎಲ್ಲಿ ಹೋಯಿತು ನಿಮ್ಮ ಪಟ್ಟೆ ಪೀತಾಂಬರೆ ವಜ್ರ ವೈಢೂರ್ಯ? ಯಮ್ಮ, ಡಾಕ್ಟ್ರು ಬಂದವರು ಚೆಕಪ್ ಮಾಡಿ ಹೋದ್ರು. ಏನು ಅಂತ ಏನು ತ್ರಾಸಾಗಿಲ್ ತಗೋರಿ ಅಂದಾರ. ಈಗ ಏನು ಮಾಡೋದು ಬೇ? ನಿಮ್ಮ ಅವ್ಗೊಂದು ಫೋನ್ ಹಚ್ಚಿ ಇಲ್ಲಲ್ಲ, ಇಷ್ಟೊತ್ತಾದ್ರೂ ಬರ್ಲಿಲ್ಲಲ್ಲಕ್ಕಿ. ಆಕಿ ಇಲ್ಲದಕ್ಕೆ ನನ್ನ ಕೈಕಾಲ ಓಡಾಡುವಲ್ಲಪ್ಪ ಯಪ್ಪ. ಎದಕ್ ಬೇಕಾಗಿದ್ದಕ್ಕೆ ಹುಚ್ಚುಮುಳಿಗೆ ಕುಡ್ದು ಗಟ್ರದಾಗ ಬೀಳುದು. ಇಲ್ಲ ಬೇವ, ಫೋನ್ ಹಚ್ಚಿಲ್ಲ ನಾನು. ಯಾಕಂದ್ರೆ ಈಗ ಗಾಬರಿಲೆ ಅಲ್ಲಿಂದ ಓಡಿ ಬರುದಾ, ಮತ್ತು ಅದ್ರಾಗ ಬೇರೆ ಅಲ್ಲಿ ಪಾಪ ಪೂಜೆಗೆ ಹೋಗ್ಯಾಳ. ಅಲ್ಲಿ ಪೂಜೆನೂ ನೆಮ್ಮದಿಯಾಗಿ ಆಗುದಿಲ್ಲ. ಈಗ ಅವ್ವ ಓಡಿ ಬಂದರೆ ಏನು ಮಾಡ್ತಾಳೆ ಹೇಳಿ ನೀನು ನೋಡೋಣ. ಆಕೆ ಬಂದಾದ್ರು ಇದ ಡಾಕ್ಟ್ರು ಇದ ತೋರಿಸು ಅಂತಾಳ. ಪಾಪ ಹೋಗಿದೆ, ಪಾಪ ಪೂಜೆ ಮಕ್ಕಳ ಸಲಾಗಿ ಏನೋ ಒಂದು ಪೂಜೆ ಮಾಡ್ಯಾಳ. ಈ ಟೈಮ್ನಾಗ ಹಿಂಗೆ ಆತಲ್ಲ ಅಂತ ಮತ್ತು ಅದು ಒಂದು ಸಂಕಟ ಆಗೋದು ಬೇಡ. ಅಲ್ಲಿ ಪೂಜೆಗೆ ನಿಲ್ಲಾಕೂ ಆಗುದಿಲ್ಲ, ಕುಂದ್ರಾಕೂ ಆಗುದಿಲ್ಲ, ಮತ್ತು ಓಡಿ ಬರೋದು ಹಂಗಾಕತಿ ಬೇಡ. ಅದಕ್ಕೆ ಮುಗಿಸೇ ಬರಲಿ ಅಂತ ನಾನು ಸುಮ್ಮನಾದೆ. ಹೌದಾ? ಯವ್ವ ದೇವ್ರ, ಯಾರು ಕಣ್ಣು ಬಿತ್ತ ಯವ್ವ? ನನ್ನ ಸಂಸಾರ ಮೇಲೆ ನನ್ನ ಮಗ ಹಿಂಗಾತಲ್ಲ ಯವ್ವ. ಏಸಿದ್ದ ಹೇಳಲ್ಲ, ದವಾಖಾನಿಗಾರ ಹಾಕಿದ್ರಕ್ಕಿತ್ತ ಏನಪ್ಪ? ಏನು ಅಂದ್ರೆ ಬಿಡೆನು ನಿಮ್ಮ ಪಾದ, ಬಿಡೆನು ನಿಮ್ಮ ಪಾದ. ಭೂಮಿಯ ನಡುಗಲಿ ಗಗನವೇ ಗುಡುಗಲಿ, ಸಾಗರ ಕೆರಳಲಿ ಗಿರಿಗಳೇ ಉರುಳಲಿ, ಬಿಡೆನು ನಿಮ್ಮ ಪಾದ, ಬಿಡೆನು ನಿಮ್ಮ ಪಾದ. ಏನಾದ್ರಿ ರೀ? ಎದ್ದೇಳ್ರಿ, ಏನಾತ್ರಿ? ಏನಾತ್ರಿ ಎತ್ತೇರ ಇವ್ರಿಗೆ? ಇವ್ರನ್ನ ಈ ಸ್ಥಿತಿ ಒಳಗೆ ನೋಡಿ ನನ್ನ ಮೈಯೇ ಜುಮ್ಮನ್ನಾಕತೈತ್ರಿ ಎತ್ತೇರ. ಅಯ್ಯವ್ವ, ಎಲ್ಲೇ ಕುಡ್ದು ಈ ಗಿರ್ಜಾವನ್ ಗಂಡ ಅದಾನಲ್ಲ ಇವ ಮಲ್ಲೇಸಿ, ಇವೇನು ಹೆಚ್ಚಿಗೆ ರೊಕ್ಕ ಕೊಟ್ಟಿಗಿಟ್ಟಿದ್ನ ಏನವ? ಕುಡ್ದು ಕಸ್ಲೆ ಹೋಗಿ ತಿರ್ವ್ಯಾಡಿ ಗಟ್ರದ ಬಿದ್ದಾವ ನೋಡು. ಅಯ್ಯೋ ಶಾಂತಕ್ಕ, ಏನಾತ್ ನೋಡ? ಕಾಲಿಗಿಲ್ ತಿಕ್ಕಿ ಎಬ್ಬಸ್ವಟ ದವಾಖಾನಿಗಾರ ಕರ್ಕೊಂಡು ಹೋಗೋಣ ಶಾಂತಕ್ಕ. ಏನ್ ಮಾಡ್ಬೇಕನ್ನುವ ನನಗಂತೂ ಒಂದು ತಿಳಿಲಾರ್ದಂಗ ಆಗ್ತೈತಿ. ಹೋಗಿ ಬೇಗ ರಣಕಹಳೆಯನ್ನು ಊದಿ ಊದಿ. ಏನ ರಣಕಾಳಿ ಊದ್ಬೇಕಾ? ಅಲ್ಲ ಅತ್ತಿಯರ, ಹೊಡೆತು ಬಿದ್ದು ಮಕ್ಕೊಂಡಾರೋ ಏನ್ ನಿದ್ದಿ ಮಾಡಾಕತ್ತಾರೋ ಇವ್ರ ತೊಡಿ ಮ್ಯಾಗ? ದೂಡಿ ಅಭಿಷೇಕ ಎಬ್ಸ್ತಂತ ತಡ್ರಿ. ನಾವಿಲ್ಲಿ ಏನಾತಂತ ಬೊಬ್ಬಟ್ ಹಾಕುದು, ಇವ್ರು ನೋಡಿದ್ರ ಆರಾಮ್ ನಿದ್ದಿ ಮಾಡಾಕತ್ತಾರಲ್ಲ ಕನಸು ಕಾಣ್ಕೊಂತ. ಅಲ್ರಿ ಅತ್ತಿಯರ, ಮಾವಾರಿಗೆ ಏನಾತ್ರಿ? ಮತ್ತ ಈಗ ದವಾಖಾನಿ ತಗೊಂಡೋಗಿ ದೊಡ್ಡ ಖರ್ಚಾದಿತ್ತು ಹಿಂದಾಗಡೆ ದುಡ್ಡು. ಎಲ್ಲಾರಿಗೂ ಒಂದ್ ಹತ್ತಿದ್ರಿ, 2 ಕಸ್ಬಿ ಸೊಸಿ ಒಂದ್ ಹತ್ತೈತಿ ರೀ. ಹೇಳ್ರಿ, ಮ್ಯಾಗ ಹೇಳ್ರಿ. ಇವ ಎದ್ನವ ನನ್ನ ಮಗ ಎದ್ದ ರೀ. ಏನಾತ್ ನಿಮ್ಗ? ನಾನು ಶತ್ರುಗಳ ಜೊತೆ ಹೊಡೆದಾಡುವಾಗ ನನ್ನ ತಲೆಗೆ ಬಲವಾಗಿ ಹೊಡೆತ ಬಿದ್ದದ್ದು. ಅಯ್ಯೋ, ನನ್ನ ಪ್ರಾಣ ಹೋಗುತ್ತಿದೆ ಅಂದದ್ದಷ್ಟೇ ನನಗೆ ನೆನಪು. ಎಲ್ಲಿದ್ದೀನಿ ನಾನು? ಏನ ಶತ್ರುಗಳು ಕೂಟ್ ಹೊಡೆದಾಡಕತ್ತಿದ್ರು? ಯವ್ವಾ, ಏನ್ ಬೇದ ಅಪ್ಪನ ಮಾತು? ನಿನ್ನ ಮಕದಾಗ ಮತ್ ಬೆರ್ಲಿ, ನಿನ್ನ ಮಕದಾರಿ ಬೆರಿಲಿ. ಅಲ್ಲ, ಶತ್ರುಗಳು ಕುಟ್ ಹೊಡೆದಾಡಕತ್ತಿತ್ತ ಕುಡ್ದು ಕಸ್ಲೆ ಗಟ್ರದಾಗ ಬಿದ್ದು ಉಳ್ಳಾಡಿ ಶತ್ರುಗಳು ಕುಟ್ ಹೊಡೆದಾಡಕತ್ತಿದ್ಯಾ ನೀನು? ಏ ದುರುಳ ಹೆಂಗಸೆ, ನನ್ನನ್ನು ನಿಂದಿಸುತ್ತಿರುವ ನೀನಾರು? ಏನ ದುರುಳೆಂಗ್ಸ? ಯಾ ದುರುಳೆಂಗ್ಸ? ದುರುಳ ಉರುಳೆ? ಯಾರಲ್ಲಿ ಯಾರಲ್ಲಿ? ಈ ದುರುಳ ಹೆಂಗಸನ್ನು ದರದರನ್ನೇ ಎಳೆದೊಯ್ದು ನನ್ನ ಕಾರಾಗೃಹ ಸೆರೆಮನೆಗೆ ಹಾಕಿ ಆಮೇಲೆ ಇವಳ ಶಿರಚ್ಛೇದನ ಮಾಡೋಣ. ಸಿದ್ಧಾ, ಏನಾಗಿತ್ಲ ನಿನಗ? ಹಿಂಗ್ಯಾಕ್ ಮಾಡಕತ್ತಿಲ್ಲ? ಅಕ್ಕಿನ ಯಾಕೆ ಕಾರಾಗೃಹಕ್ಕೆ ಹಾಕ್ಬೇಕು? ಶಿರಚ್ಛೇದನ ಏನ್ಲಾ? ಚಂಡ ಕಡೆ ಹಾಕೊಂಟಿ ಅನ್ಲ ಹಾಕಿದೆ. ಓ ಮಾತೃಶ್ರೀಯವರು, ನಿಮಗೆ ನನ್ನ ನಮನಗಳು. ಮಾತೃಶ್ರೀಯವರೇ, ಪಿತಾಶ್ರೀಯವರು ಎಲ್ಲಿ ಹೋಗಿದ್ದಾರೆ? ಏನ ನಿಮ್ಮಪ್ಪನ ಸತ್ತ 10 ವರ್ಷ ಆತ. ಹಲ್ಕಟ ಬಾಡ್ಯ ಪಿತಾಶ್ರೀ ಅಂತ ಈಗ ನೆನಪಾದ ನನಗೆ. ಪಿತಾಶ್ರೀ ಬಿದ್ದೆದ್ದಿನ ಗಟ್ರದಾಗ. ಏ ಬಾಡ್ಯ, ಯಾಕ ಏನಾತ? ಚಂದಾಗಿ ಮಾತಾಡಸಿದ್ದ. ಅಕಟಕಟ ಮಾತೃಶ್ರೀಯವರೇ, ಈ ನಿಮ್ಮ ನುಡಿಮುತ್ತುಗಳನ್ನು ಕೇಳಿ ನನ್ನ ಮನ ನೀರಿನಿಂದ ತೆಗೆದು ಹೊರಗೆಸೆದ ಮೀನಿನಂತೆ ವಿಲವಿಲವಿಲನೇ ಒದ್ದಾಡುತ್ತಿದೆ. ಯಾಕಿಷ್ಟು ಕಠೋರವಾಗಿ ಮಾತನಾಡುತ್ತಿದ್ದೀರಿ? ಏನ ಏನಾಗೈತ್ಲಾ ನಿನಗ? ನಕಲಿ ಮಾಡಕತ್ತೀಯನ? ಕಾಸ್ಬಾರಿ ಹಿಡಿ ತಗೊಂಡು ಆಪರೇಷನ್ ಅಂದ್ರ ನೋಡಿಗ. ಏನು, ನೀವು ನನ್ನನ್ನು ಹೊಡೆಯುತ್ತೀರಿ? ಇದಕ್ಕಿಂತ ಭಾಗ್ಯವೇನಿದೆ? ನೀವು ನಮ್ಮ ಮಾತೃಶ್ರೀಯವರು. ಹೊಡೆಯಲು ಬಡಿಯಲು ಅನ್ನಲು ನಿಮಗೆ ಅಧಿಕಾರವಿದೆ. ಅದು ಹೋಗಲಿ, ನಮ್ಮ ಪಿತಾಶ್ರೀಯವರೆಲ್ಲಿ? ನಮ್ಮ ತಂದೆಯ ಆಶೀರ್ವಾದವ ತೆಗೆದುಕೊಂಡು ನಾವು ಯುದ್ಧಕ್ಕೆ ಹೋಗಬೇಕು. ಏನ ನಿಮ್ಮಪ್ಪನ? ಅಲ್ಕಟ್ ಬಾಡಿ 10 ವರ್ಷ ಆತ್ ಸತ್ ನಿಮ್ಮಪ್ಪ. ಈಗ ನಿನಗ ಯುದ್ಧಕ್ಕೆ ಹೋಗಕ್ಕೆ ಆಶೀರ್ವಾದ ಬೇಕನ? ಯಾ ಯುದ್ಧಕ್ಕೆ ಹೊಂಟಿಯ? ಓ ಘೋರ ದುರ್ವಿಧಿಯೇ, ನನ್ನ ತಂದೆಯನ್ನು ಕಳೆದುಕೊಂಡೆನಾ? ಅಯ್ಯೋ ದುರ್ವಿಧಿಯೇ. ಅಲ್ಲೈತ್ ನೋಡಿ ನಿಮ್ಮ ಅಪ್ಪನ ಫೋಟ.
ಓ ಪಿತಾಶ್ರೀಯವರೇ, ನಿಮ್ಮನ್ನು ಕಳೆದುಕೊಂಡು 10 ವರ್ಷಗಳಾದರೂ ನನಗೆ ಯಾಕೆ ತಿಳಿಯಲಿಲ್ಲ? ಎಲ್ಲರೂ ನನ್ನಿಂದ ಈ ವಿಷಯವನ್ನು ಮುಚ್ಚಿಬಿಟ್ಟಿ ಬಿಟ್ಟಿರಲ್ಲ. 10 ವರ್ಷಗಳ ಕಾಲ ನನಗೇಕೆ ಈ ವಿಷಯ ತಿಳಿಯಲಿಲ್ಲ? ಅಥವಾ 10 ವರ್ಷಗಳ ಕಾಲ ನಾನೇನಾದರೂ ದಿಗ್ಭ್ರಾಂತನಾಗಿದ್ದೇನೆ? ಅಯ್ಯೋ ದುರ್ವಿಧಿಯೇ, ಯಾವುದೂ ನನಗೆ ನೆನಪಾಗುತ್ತಿಲ್ಲವಲ್ಲ. ಅದಾವ ಶಕ್ತಿ ನನ್ನನ್ನು ಈ ಪ್ರಜ್ಞಾಹೀನನಾಗಿ ಮಾಡಿದೆ. ಅಯ್ಯೋ ಏನಾತ ಇವ ಇದಕ್ಕ? ಇದ್ರ ಬಾಯಾಗನ ರೊಟ್ಟಿ ಅಲ್ಲ, ಪ್ರಜ್ಞಾ ಏನಂತ ಅದಾವ ಶಕ್ತಿ ಅಂತ. ಯಾ ಶಕ್ತಿ ಇವ? ನೀವಿಲ್ಲವೆಂದರೆ ಏನಾಯ್ತು ಪಿತಾಶ್ರೀಯವರೇ? ನಿಮ್ಮ ಆಶೀರ್ವಾದವಷ್ಟೇ ಸಾಕು ನನಗೆ. ಇದೋ ನಮ್ಮ ರಾಜ್ಯವನ್ನು ಆಕ್ರಮಿಸಿರುವ ಆ ದುರುಳ ದುಷ್ಟ ರಾಜ್ಯನನ್ನು ನಾವಿಂದು ಸೋಲಿಸಲು ಹೊರಟಿದ್ದೀವಿ. ಇದೋ ನಿಮ್ಮ ಆಶೀರ್ವಾದ ಮಾಡಿ, ಆಶೀರ್ವದಿಸಿ. ನಮ್ಮ ಸೇನೆಯು ಆಕ್ರಮಿಸಿ ಅವರನ್ನೆಲ್ಲ ಸರ್ವನಾಶ ಮಾಡಿ ಧ್ವಂಸಗೊಳಿಸಿ ನಮ್ಮ ರಾಜ್ಯವನ್ನು ವಿದಯ ಪತಾಕೆಯನ್ನು ಹಾರಿಸಲು ಹೊರಟಿದ್ದೇವೆ. ಆಶೀರ್ವದಿಸಿ ಪಿತಾಶ್ರೀಯವರೇ, ಆಶೀರ್ವದಿಸಿ. ಅಯ್ಯಯ್ಯೋ ದೇವ್ರೇ, ಕೆಳಗಿಳದ ಬಾಯಿಲೆ ನಿನ್ನ ಪರಾಕ್ರಮ ನೋಡುನು. ಅಲ್ಲ ಗಟ್ರದ ಬಿದ್ದದ್ ಬಂದು ಏನಾತ ಯಪ್ಪ ನಿನಗ? ಹಾ ಹಾ ಹಾ, ಈಗ ನನಗೆ ನೆನಪಾಯ್ತು. ನೆನಪಾತ ಈಗ ನಾ ಯಾರಂತೇಳಿ? ಯಪ್ಪ ಬದುಕ್ತ ಬಡಜೀವ. ಬಾಯನ್ನು ಮುಚ್ಚು ಅಧಿಕ ಪ್ರಸಂಗಿ. ನೀನು ನನ್ನ ಆಸ್ಥಾನದ ಸೇವಕಿಯಲ್ಲವೇ? ಇದೆಷ್ಟು ಮಾತನಾಡುತ್ತಿರುವೆ ನನ್ನ ಮುಂದೆ ನಿಂತುಕೊಂಡು? ನಾನು ನನ್ನ ಮಾತೃಶ್ರೀ ಹಾಗೂ ಪಿತಾಶ್ರೀಯವರ ಜೊತೆ ಮಾತನಾಡುವಾಗ ನೀನದು ಹೇಗೆ ನೀನು ಮಧ್ಯದಲ್ಲಿ ಪ್ರವೇಶಿಸಿದೆ? ಯಾರಲ್ಲಿ? ಈ ಹೆಂಗಸನ್ನು ದರದರನೆ ಎಳೆದುಕೊಂಡು ಕಾರಾಗೃಹಕ್ಕೆ ಹಾಕಿ. ಶಾಂತಕ್ಕ, ಏನಾತ ಗೌಡ್ರಿಗೆ? ಓ, ನನ್ನ ಮನಸ್ಸು ಈಗ ಸಂಭ್ರಮಿಸುತ್ತಿದೆ. ನನಗೆಲ್ಲ ನೆನಪಾಗುತ್ತಿದೆ. ಪ್ರಿಯೆ, ಪ್ರಾಣಕಾಂತೆ, ಗಿರಿಜಾಕ್ಷಿ, ಏನಾಯ್ತು ನಿನಗೆ? ನನ್ನ ಮನದರಸಿಯಾದ ನೀನು ಯಾಕಿಷ್ಟು ನಿರಾಭರಣ ಸುಂದರಿಯಾಗಿ ನಿಂತಿದ್ದೀಯಾ? ಎಲ್ಲಿ ಹೋಯಿತು ನಿಮ್ಮ ಪಟ್ಟೆ, ಪೀತಾಂಬರೆ, ವಜ್ರ ವೈಢೂರ್ಯ ಆಭರಣಗಳೆಲ್ಲ ಎತ್ತ ಹೋದವು? ಯಾಕಿಷ್ಟು ನಿರಾಭರಣರಾಗಿ ನಿಂತಿದ್ದೀರಾ? ಶಾಂತಕ್ಕ, ಏನ ಇದು? ಮನದರಿಸಿ ಅಂತ ಯಾರಿಸೆ? ಮನ್ಯಾಗ ನೆಲ ಒರೆಸಿ ಸಾಕಾಗೈತಿ. ಇವ್ರು ನೋಡಿದ್ರೆ ಮನದರಿಸಿ ಅಂತಾರಲ್ಲ ಇವ. ಛೇ, ಏನಾಯ್ತು ರಾಣಿ ನಿಮಗೆ? ಯಾಕಿಷ್ಟು ಕಠೋರ ನುಡಿಗಳಿಂದ ನನ್ನನ್ನು ನಿಂದಿಸುತ್ತಿದ್ದೀರಿ? ಏನಾಯ್ತು ನಿಮಗೆಲ್ಲರಿಗೂ? ಈ 10 ವರ್ಷಗಳು ನನ್ನ ದಿಗ್ಭ್ರಾಂತರಾಗಿರುವುದಕ್ಕೆ ಇಲ್ಲಿ ಏನಾಗ್ತಿದೆ ನನಗೊಂದೂ ತಿಳಿಯುತ್ತಿಲ್ಲ. ನೀವ್ಯಾಕಿಷ್ಟು ಹೀಗೆ ನಿಂತಿದ್ದೀರಿ? ನನ್ನ ಸಿಂಹಾಸನವೆತ್ತ ಹೋಯಿತು. ನನ್ನ ರಾಜ್ಯದ ಪ್ರಜೆಗಳೆಲ್ಲ ಏನಾದರು? ಅಯ್ಯೋ ದುರ್ವಿಧಿಯೇ! ಯಾರಲ್ಲಿ? ಏ ಸೇವಕಿ, ಕರೆದರೂ ಹೂ ಕೊಡದಷ್ಟು ಸೊಕ್ಕೆ ನಿನಗೆ? ಇದೋ ನನ್ನ ಮನದರಸಿಯಾದ ಗಿರಿಜಾಕ್ಷಿಯನ್ನು ಕರೆದುಕೊಂಡು ಹೋಗಿ ಪಟ್ಟೆ ಪೀತಾಂಬರ ರೇಷ್ಮೆ ಸೀರೆಯಿಂದ ಅಲಂಕರಿಸಿ ವಜ್ರ ವೈಢೂರ್ಯಗಳನ್ನು ಹಾಕಿ ಮುತ್ತು ರತ್ನಗಳಿಂದ ಅಭಿಷೇಕ ಸಿಂಗರಿಸಿ ಅವಳನ್ನು ಕರೆತಾ ನಾನು ನೋಡಿ ಕಣ್ಣು ತುಂಬಿಕೊಳ್ಳಬೇಕು. ಆಹಾ, ಕೇಳಾಕತ್ರ ಎಷ್ಟು ಚಲೋ ಅನ್ಸಕತೈತಿ. ಮನದರಸಿ ಅಲ್ಲ, ಗೌಡ್ರಿಗೆ ಆಬಾರ್ದು ಬಿಡು. ಹಂಗ ಅನ್ನಕತ್ತಿಲ್ಲ ನಾನು. ರಾಣಿ ಅಂತ ನಾನು ಪಟ್ಟೆ ಪೀತಾಂಬರಗಳಿಂದ ಸಿಂಗರಿಸಿ ತರುವುದಂದ್ರೆ ನನ್ನ ಅರ್ಥ ಏನು? ಇವ ನಿಜ ಆಗ್ಬಾರ್ದ ಇದೆಲ್ಲ. ಅಡ್ನಾಡಿ ಮಕ್ಕದಕ್ಕೆ ಮನದರಸಿ ಅನ್ನಕತ್ತಾರಲ್ಲೇ. ಹ್ಞೂನ್ರಿ, ನಾನು ಅದನ್ನ ಹೇಳತ್ತಿರೋದು. ಆ ಮನದರಸಿ ಅನ್ನೋದು ಬಿಟ್ಟು ಪಟ್ಟೆ ಪೀತಾಂಬರಿಂದ ನನ್ನ ಸಿಂಗರಿಸಿದ್ರೆ ಚಂದ ಇರ್ತಿತ್ತಲ್ಲ ಅಂದಿದ್ದು. ನಡಿ ಮನೆಗೆ ಹೋಗು, ನಡಿ. ಹೌದ್ ನೋಡ್ರಿ, ಮನೆಗೆ ಹೋಗುನು. ಇವ್ರ ವಿಚಾರ ಏನಾರ ಮಾಡ್ಕೊಲ್ ನೋಡ್ರಿ. ರಾಣಿ, ಎತ್ತ ಹೋಗುತ್ತಿರುವೆ? ಏ ದುರುಳ ಹೆಂಗಸೆ, ಎಷ್ಟು ಬಾರಿ ಹೇಳಬೇಕು ನಿನಗೆ? ಸಿಂಗರಿಸಿ ಕರೆತಾ ನನ್ನ ಮನದರಸಿಯನ್ನು. ನರಸಿಂಹನ್ ತರ ಕೊಳ್ಳಾಗ ಹಾಕೊಂಡ್ಬಿಡ್ಲ ನನ್ನ ಸಿಟ್ಟು ಬರಕತೈತಿ. ಎಷ್ಟು ಸಲ ಸೇವಕಿ, ಆ ದುರುಳ ಹೆಂಗಸೆ, ಹೆಂಗಸೆ, ಕಾರಾಗೃಹ ಕಾಕು, ಏನಿದೆ ಆ ಪಟ್ಟೆ ಪೀತಾಂಬರದಿಂದ ಆಕಿನ ಅಲಂಕರಿಸ್ಬೇಕ ನಾನು. ಇಷ್ಟು ದಿನ ಆತ ನಿನ್ ಹೆಂಡತಿಯಾಗಿ ಮೂಗನ್ಯಾಗ ಒಂದ್ ಮುಳು ತಂದು ಹಾಕ ಕಿಮ್ಮತ್ತಿಲ್ಲ ನಿನಗೆ. ಮಕ ನೋಡಿ ಹೆಂಗೈತಿ, ಒಣಗಿದ ಹಪ್ಪಳಾಗೈತಿ. ನನ್ನ ತಲೆ ಕೆಡ್ಸಕತ್ತಾಗ ಇಲ್ಲಡ ನಾಟಕ ಮಾಡೋದ್ ಬಿಟ್ಟು ಚಂದಾಗಿದ್ರಿ ಚಲೋ ಆತ್ರ ತಲೆನ ಹೊಡಿತೀನಿ ಮತ್ತ. ರಾಜನಿಗೆ ಈ ಮಾತಿಂದ ನಿಂದಿಸುತ್ತಿರುವೆ. ಅಯ್ಯೋ, ನಿನಗೆ ಮುಳ್ಳು ತಾನೇ ಬೇಕು? ಎಷ್ಟು ಬೇಕು ಜಾಲಿಯ ಕಂಠಿಯ ಮುಳ್ಳನ್ನು ತಂದು ನಿನ್ನ ಮೂಗಿಗಷ್ಟೇ ಅಲ್ಲ, ನಿನ್ನ ಮೈ ತುಂಬ ಚುಚ್ಚಿಸುತ್ತೇನೆ. ಇದೋ ಯಾರಲ್ಲಿ? ಈ ಹೆಂಗಸನ್ನು ಮುಳ್ಳಿನ ಕಂಠಿಯಲ್ಲಿ ಬಿಸಾಡಿ ಬಿಡಿ. ನಮ್ಮೂರಾಗ ಮುಳ್ಳಿನ ಕಂಠಿಯೇ ಇಲ್ಲ ಮಹಾಪ್ರಭು, ಎಲ್ಲ ಕಡ್ದು ಸೈಟ್ ಮಾಡಿಬಿಟ್ಟಾರ. ಓ ಹಾಗೆಯೇ? ಹಾಗಿದ್ದರೆ ಈ ಹೆಂಗಸಿಗೆ ಶಿಕ್ಷೆ ಆಗಲೇಬೇಕು. ರಾಜನ ಮುಂದೆ ನಿಂತು ಈ ರೀತಿಯಾಗಿ ವ್ಯರ್ಥ ಪ್ರಲಾಪ ಮಾಡಿದ್ದಕ್ಕೆ ಇವಳಿಗೆ ಶಿಕ್ಷೆ ಆಗಲೇಬೇಕು. ಇವಳನ್ನು ಈಗಲೇ ಕರೆದುಕೊಂಡು ಹೋಗಿ ಆನೆಯ ಕಾಲಿನಿಂದ ತಲೆಯನ್ನು ಪಚಕ್ಕೆಂದು ತುಳಿಸಿ ಸಾಯಿಸಿ ಬಿಡಿ. ಅಯ್ಯೋ, ಈ ನಮ್ಮ ಆಸ್ಥಾನದ ಅಕ್ಕಪಕ್ಕದಲ್ಲಿಯೇ ಆಗಲಿ, ನಮ್ಮ ರಾಜ್ಯದಲ್ಲಿಯೇ ಆಗಲಿ ಎಲ್ಲೂ ಆನೆಗಳಿಲ್ಲವಲ್ಲ ಮಹಾಪ್ರಭು, ಎಲ್ಲವೂ ಯುದ್ಧಕ್ಕೆ ಹೋಗಿದ್ದಾವೆ. ಅಹುದೇ? ಹಾಗಿದ್ದರೆ ಇವಳನ್ನು
ನಮ್ಮ ಕಾಡಿನಲ್ಲಿರುವ ಸರ್ಪಗಳ ಕೈಯಲ್ಲಿ ಬುಸಬುಸನೆ ಕಚ್ಚಿಸಿ ಬಿಡಿ, ಸತ್ತು ಹೋಗಲಿ. ಸರ್ಪಗಳು ಇಲ್ಲ ಮಹಾಪ್ರಭು. ಹಾವಿಡಿಯುವವರು ಬಂದು ತನ್ನ ಪುಂಗಿಯ ನಾದದಿಂದ ಎಲ್ಲ ಹಾವುಗಳನ್ನು ಮಲಗಿಸಿ ಹಿಡಿದುಕೊಂಡು ಹೋಗಿದ್ದಾರೆ. ಓ, ಈಗೇನು ಮಾಡುವುದು? ಸರಿ, ಹಾಗಿದ್ದರೆ ಇವಳನ್ನು ಎಳೆದುಕೊಂಡು ಹೋಗಿ ಬೆಟ್ಟದ ಮೇಲೆ ನಿಂದಿರಿಸಿ ದೂಡಿಬಿಡಿ. ಅಲ್ಲಿಂದ ಹತ್ತಿ ಚೀಲದ ಹಂತೆ ಉರುಳಿ 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 ನೆಲಕ್ಕೆ ಬಿದ್ದು ಸತ್ತು ಹೋಗಲಿ. ಅಯ್ಯೋ ಮಕ್ಕದಾಗ ಮದ್ದರಿಲಿ ಅಲ್ಲ ಹೇಂತೆ ಅದಕ್ಕಿನ್ನ ಸೇವ್ಕೆ ಅನ್ನಕತ್ತಿ, ಬಾಜು ಮನೆಯಕಿನ್ನ ಹೇಂತೆ ಅನ್ನಕತ್ತಿ. ನಿನಗೆ ಏನಾಗೈತೆ? ನನ್ನ ಹಾವಿನ ಕೈಯ ಕತ್ಸುದು, ಆನಿ ಕೈಯ ತುಳಿಸುದು, ಬೆಟ್ಟದಾಗಿಂದ ದುಡುದು, ಇದಕ್ಕೆ ಏನ್ ಬಂದೈತೆ ದೊಡ್ಡರಾಗ? ಚೀ 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 ಚೀ, ನನಗೆ ಕೇಳಲಾಗುತ್ತಿಲ್ಲ. ನನ್ನ ಊರ್ಮಿಳೆಯಲ್ಲಿ, ನನ್ನ ಮೀನಾಕ್ಷಿಯಲ್ಲಿ, ನನ್ನ ನಳಿನಾಕ್ಷಿ ಎತ್ತ ಹೋದಳು. ಅಯ್ಯೋ ಗಂಗಾ! ಶಾಂತಕ್ಕ, ಗಂಗಾ ಅಂತ, ನಳಿನಾಕ್ಷಿ ಅಂತ, ಮೀನಾಕ್ಷಿ ಅಂತ, ಊರ್ಮಿಳ ಅಂತ, ಯಾರ ಇವರೆಲ್ಲ? ಕೇಳ್ ಯವ್ವ, ಎಲ್ಲಾರು ಹೆಂಡ್ತ್ಯಾರ ಇರ್ಬೋದು ಬೇ. ಕೆಲವೊಬ್ರು ರಾಜರು ಭಾಳ ಮಂದಿ ಹೆಂಡ್ತ್ಯಾರ ಮಾಡ್ಕೊಂತಿದ್ರು ಒಬ್ಬೊಬ್ರು. ಅದಕ್ಕೇನಾರ ಅಷ್ಟ್ರು ಹೆಸರು ಕೂಗಾಕತ್ತಿರ್ಬೇಕು ಅಪ್ಪ. ಏನು, ನೀನು ನನ್ನ ಮಗನೇ? ನನಗಿಷ್ಟು ದೊಡ್ಡ ಮಗನೇ? ಅಯ್ಯೋ ದೇವರೇ, ನನಗೇನಾಗಿದೆ? ಯಾಕೆ ನನಗೆ ಯಾವ್ದಾವುದೂ ನೆನಪಾಗುತ್ತಿಲ್ಲ? ಅದಾವ ಶಕ್ತಿ ನನ್ನ ನೆನಪಿನ ಶಕ್ತಿಯನ್ನು ಕುಂದಿಸಿದೆ? ಕುಮಾರ, ಗಂಡುಗಲಿ ಕುಮಾರ ರಾಮ, ನೀನು ನಳಿನಾಕ್ಷಿಯ ಮಗನೇ, ಅಥವಾ ಗಿರಿಜಾಕ್ಷಿಯ ಮಗನೇ, ಅಥವಾ ನನ್ನ ಊರ್ಮಿಳೆಯ ಮಗನೇ, ಮೀನಾಕ್ಷಿಯ ಮಗನೇ? ಇವನು 4 ಮಂದಿ. ಯಾ ಊರ್ಮಿಳ, ಯಾ ನಳಿನಾಕ್ಷಿ, ಯಾ ಪರಿಮಿಳ? ಯವ್ವ ದೇವ್ರೆ, ಇದಕ್ಕೆ ಏನಾಗೈತೆ ನನ್ನ ಗಂಡಗ? ಏಯ್ ಓಡ್ಲಾ ಡಾಕ್ಟರ್ ಕರ್ಕೊಂಬರಲ್ಲ. ವೈದ್ಯರನ್ನೇ ಅದೇತಕ್ಕೆ ಕರೆತರುವಿರಿ? ನಿಮ್ಮಪ್ಪ ಶತಮಾನಗಳ ಹಿಂದೋಗ್ಯಾನ್ಲ, ರಾಜರದ್ದು ಏನಾರ ತಲೆಯಾಗೇನಾರ ಬಂದಿಗಿಂದತೆ ಏನಪ್ಪ? ಈಗಿನ ಡೇಟಾ ಡಿಲೀಟ್ ಆಗಿ ರಾಜರದ್ದು ಡೇಟಾ ಡೌನ್ಲೋಡ್ ಆಗೈತಿ. ಹೋಗು ಪಟ್ನ ಹೋಗಿ ಕರ್ಕೊಂಬರೋಗು. ನಾನಂತೂ ನಿನ್ನ ಕಣ್ಣು ಮುಂದೆ ನಿಲ್ಲಕ್ ಹೋಗುದಿಲ್ಲ. ಎಲ್ಲ ಹೇಳ್ಕೊಂಡಾಯ್ತು, ಒಂದಂದ್ರೆ ಮಾಡ್ಲಿ. ಪ್ರಿಯೇ, ಪ್ರಾಣಕಾಂತಿ, ನಡಿ. ಏಕಾಂತವಾಗಿ ಇಬ್ಬರು ವಿಶ್ರಮಿಸೋಣ, ವಿಹರಿಸೋಣ. ಉದ್ಯಾನವನದಲ್ಲಿ ಓಡಾಡುತ್ತಾ ವಿಹರಿಸೋಣ, ನಡಿ. ಗೌಡ್ರ, ಏನಾಗೈತಿ ನಿಮ್ಗ? ಆಕೆ ನನ್ನೇ ಅಂತಿ. ಅಯ್ಯಯ್ಯೋ, 100 ರೂಪಾಯಿ ಹೆಚ್ಚಿಗೆ ಕೊಟ್ಟು ಕುಡಿಸಿದ್ದಕ್ಕ ನನ್ನೇ ಅಂತಿ, ನಿಮ್ಮೆ ಅಂತ ಅನ್ನಕತ್ತೀರಿ. ಸಾಲದಕ್ಕ ಏಕಾಂತವಾಗಿ ವಿಹರ್ಸುನು ಅಂತ ಕರೆ ಆತಿರಿ ಗೌಡ್ರ. ಇದು ತಪ್ಪ್ರಿ ಗೌಡ್ರ. ಅಲ್ಲ, ಎಂತ ಚಂದ ನುಡಿ ಮುತ್ಲೆ ಗಿರ್ಜಕ್ಕ ಅಂತಿದ್ರಿ. ಇವತ್ತೇನಾಗೈತ್ರಿ? ಪ್ರಿಯೇ, ಪ್ರಾಣಕಾಂತಿ ಅಂತ. ಇವತ್ತಿನವ್ರಿಗೆ ನಾನೇ ಕರ್ದಿಲ್ಲ, ನೀವ್ ಯಾಕೆ ಕರೆಯಾಕತ್ತೀರಿ ಗೌಡ್ರ? ಅಯ್ಯೋ, ಆಕಿ ನನ್ನೇ ಅಂತೀರಿ ಗೌಡ್ರ.